ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಸಮಸ್ತ ಆಸ್ತಿಕ ಭಕ್ತಾದಿಗಳಿಗೆ ಕೃಷ್ಣಾ ಭಟ್ಟೆಲ್ಲಾಪುರ ಇವರಿಂದ ನಮನಗಳು. ಇಂದು 20/7/2026 ಇಸ್ವಿ ಸೋಮವಾರ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಕಾಣುವಂಥ ಸೂಚನೆ ಇದೆ. ಬಹಳ ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ವೃಷಭ ರಾಶಿಗೆ ಮಕ್ಕಳಿಂದ ಸೌಖ್ಯ ಇದೆ, ಧನಲಾಭ ಇದೆ, ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು, ಚತುರ್ಥದಲ್ಲಿ ಚಂದ್ರ, ಗೃಹ ಸೌಖ್ಯ, ವಾಹನ ಸೌಖ್ಯ ಲಾಭ ಇದೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಗುರು, ಮೃಷ್ಟಾನ್ನ ಭೋಜನ, ತೃತೀಯದಲ್ಲಿ ಚಂದ್ರನಿರುವುದರಿಂದ ಸಹೋದರಿಯಿಂದ ಕಿರಿಕಿರಿ ಇದೆ. ಸಿಂಹರಾಶಿಯವರಿಗೆ ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ಧನಲಾಭವನ್ನು ಉಂಟು ಮಾಡ್ತಾನೆ, ಗೃಹ ಸೌಖ್ಯವನ್ನು ಉಂಟು ಮಾಡ್ತಾನೆ. ಕನ್ಯಾ ರಾಶಿಯವರಿಗೆ ಮೃಷ್ಟಾನ್ನ ಭೋಜನದ ಲಾಭ ಇದೆ. ತುಲಾರಾಶಿಯವರಿಗೆ ಹಣ ನಷ್ಟದ ಒಂದು ಚಿಂತನೆ ಇರುತ್ತೆ. ಮಹಾಲಕ್ಷ್ಮಿ ಸ್ತೋತ್ರವನ್ನು ತಾವು ಪಡಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು, ಬಂಧು ಸೌಖ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗವನ್ನು ಬಯಸುವರೇ ನಿಮಗೆ ಉದ್ಯೋಗದಲ್ಲಿ ಲಾಭ ಇದೆ, ಒಳ್ಳೆಯದಾಗಲಿ. ಮಕರ ರಾಶಿಗೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಹಾಲು, ಮೊಸರು ಇತ್ಯಾದಿ ಉತ್ಪನ್ನಗಳಿಂದ ಲಾಭ ಇದೆ, ಧನಲಾಭ ಇದೆ, ಒಳ್ಳೆಯದಾಗತ್ತೆ. ಮಕರ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಇನ್ನು ಕುಂಭರಾಶಿ ಅಷ್ಟಮದಲ್ಲಿರತಕ್ಕಂತಹ ಚಂದ್ರ ಆರೋಗ್ಯದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ತಾವು ಪಡಿಸಿ, ಒಳ್ಳೆಯದಾಗಲಿ. ಮೀನರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ದೂರದ ಪ್ರಯಾಣವನ್ನು ಸೂಚಿಸ್ತಾ ಇದ್ದಾನೆ, ಹೋಗಿ ಬನ್ನಿ, ದೇವಿ ದರ್ಶನವನ್ನು ಮಾಡಿ ಬನ್ನಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರು